ತುಮಕೂರಿನಲ್ಲಿ ವಿಎಒ ಭುವನ ಕೊನೆಯುಸಿರು ಹಿನ್ನೆಲೆಯಲ್ಲಿ ಶಾಸಕ ಎಂಟಿ ಕೃಷ್ಣಪ್ಪ ನೇತೃತ್ವದಲ್ಲಿ ನಡೆದ ಸಭೆ ವಿಫಲವಾಗಿದೆ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಿರತಕ್ಕಂತಹ ಸಭೆ ತುಮಕೂರು ತಹಶೀಲ್ದಾರ್ ರಾಜೇಶ್ವರಿ ಅವರ ಅಮಾನತು ಮಾಡಬೇಕು ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ. ತಹಶೀಲ್ದಾರ್ಗಳಿಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ ಒತ್ತಡ ಹೇರ್ತಿದ್ದಾರೆ ಅಂತ ಆರೋಪ. ಶಾಸಕ ಕೃಷ್ಣಪ್ಪ ಅವರ ಮುಂದೆ ಪ್ರತಿಭಟನಾಕಾರರು ಅಧಿಕಾರಿಗಳು ಅಳಲು ತೋಡಿಕೊಂಡಿದ್ದಾರೆ. ಯಾರು ಒತ್ತಡ ಹಾಕ್ತಿದ್ದಾರೋ ಅವ್ರ ಮೇಲೆ ಕ್ರಮ ಆಗಲಿ ಸಭೆಯಿಂದ ಹಾಗಂತ ಹೇಳಿ ಹೊರ ಹೋಗಿದ್ದಾರೆ ಗ್ರಾಮ ಲೆಕ್ಕಿಗರ ಸಂಘದ ಪದಾಧಿಕಾರಿಗಳು. ಹೋಗಿ ಮಾಡಿ ದಫನೆಲ್ಲ ಮುಗಿಸಿ ಬಂದ್ಬಿಟ್ಟು ಇವತ್ತು ಮಾಡ್ತಾ ಇರಲಿಲ್ಲ ಕೆಲಸ ಶಬ್ದ ಬೇರೆ ನಾನು ಮಾತಾಡಬಾರ್ದು ಮಾತಾಡಲ್ಲ ಈಗ ಎಲ್ಲ ನಮ್ಮವರು ಸ್ಫೋಟನೆಗೊಳಗಾಗೋದ್ರಿಂದ ನಾವು ಇಲ್ಲಿ ಕೂತಿದ್ದೀವಿ, ಎಲ್ಲರೂ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಬಟ್ ಹಂಗಂತ ಸಪ್ತ ಪ್ರಕರಣದಲ್ಲೂ ಇದೇನೋ ರೆಗ್ಯುಲರ್ ಆಗಿ ಹೇಳ್ತಿದ್ದ ಕೆಲಸ ಹೋದ್ರು ಆಯ್ತು ಆಗುತ್ತೆ ಸರ್. ಆ ಸಾಗುದಲ್ಲೇ ಸರ್ ಸರ್ಕಾರ ನಾಳೆ ಏನ್ ಮಾಡಿದ್ರೆ ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಇನ್ನೂ ಕೂಡ ಅಲ್ಲಿ ಒಂದು ಸಂಧಾನ ಸಾಧ್ಯ ಆಗ್ತಾ ಇಲ್ಲ. ಗ್ರಾಮ ಲೆಕ್ಕಿಗರ ಸಂಘದ ಪದಾಧಿಕಾರಿಗಳು ತಮ್ಮ ಡಿಮಾಂಡ್ ಅನ್ನ ಇಡ್ತಾ ಇದ್ದಾರೆ, ರಾಜೇಶ್ವರಿ ಅವರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಜೊತೆಗೆ ಈ ಒತ್ತಡ ಯಾವ ರೀತಿಯ ಒತ್ತಡ, ಯಾಕೆ ಇಂಥದ್ದೊಂದು ಸನ್ನಿವೇಶ ನಿರ್ಮಾಣ ಆಯಿತು, ಏನೆಲ್ಲ ಅಪ್ಡೇಟ್ ಇದೆ ಈ ಘಟನೆ ಬಗ್ಗೆ? ಇದಕ್ಕೆ ಏನಾಗಿದೆ, ಇಷ್ಟಪಟ್ಟಂತಹ ಹೀಗೆ ಭುವನ ಅವರ ಗ್ರಾಮವನ್ನ ಖಂಡಿಸಿ ಇವತ್ತು ನೆನೆಯಿಂದ ತುಮಕೂರು ಜಿಲ್ಲೆಯ ಕಂದಾಯ ಇಲಾಖೆಯ ನೌಕರರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಸಹ ಕನ್ನಡ ಕೆಲಸ ಪೂರೈಕೆಯಾಗತಕ್ಕಂತ ಎಂಟಿ ಕೃಷ್ಣಪ್ಪನವರು ಕೂಡ ಬಂದಿದ್ರು. ಅವರು ಎಂಟಿ ಕೃಷ್ಣಪ್ಪನವರು ಮಾಜಿ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಇವ್ರನ್ನ ಒಂದು ಮನವೊಲಿಸುವಂತ ಕೆಲಸ ಮಾಡೋದಕ್ಕೆ ಕೂಡ ಮುಂದಾಗಿದ್ರು. ಜಿಲ್ಲಾಧಿಕಾರಿಗಳ ಕಚೇರಿಯ ಕೋರ್ಟ್ ಅಲ್ಲದೆ ಅಲ್ಲಿ ಏನು ಗ್ರಾಮ ಲೆಕ್ಕಿಗರ ರಾಜ್ಯಾಧ್ಯಕ್ಷರ ಸಂಘದ ರಾಜ್ಯಾಧ್ಯಕ್ಷ ಅಂತ ಅವ್ರನ್ನ ಕರೆದು ಒಂದು ಸಂಧಾನ ಸಭೆ ಕೂಡ ನಡೆಸಲಿಕ್ಕೆ ಮುಂದಾಗಿ ಇವತ್ತು ವೇಳೆಯಲ್ಲಿ ಏನು ಜಿಲ್ಲೆಯ ಎಲ್ಲಾ ತಹಸೀಲ್ದಾರ್ಗಳು ಕೂಡ ಈ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗಿದ್ರು. ಅವ್ರು ಹೇಳುವಂತದ್ದು ಅಂದ್ರೆ ಗ್ರಾಮ ಲೆಕ್ಕಿಗರ ರಾಜ್ಯಾಧ್ಯಕ್ಷರು ಹೇಳ್ತಕ್ಕಂಥದ್ದು ಅಂದ್ರೆ ಏನು ತಹಸೀಲ್ದಾರ್ ತುಮಕೂರು ತಾಲೂಕಿನ ತಹಸೀಲ್ದಾರ್ ಏನಿದ್ರು ರಾಜೇಶ್ವರಿ ಅವರನ್ನ ಅಮಾನತು ಮಾಡ್ಬೇಕು ಅಂತ ಹೇಳಿ ಆ ಪಟ್ಟಣ ಕೂಡ ಹಿಡಿದಿರ್ತಕ್ಕಂಥದ್ದು. ಅದಕ್ಕೆ ಇನ್ನ ಉಳಿದಂತ ತಹಸೀಲ್ದಾರ್ಗಳು ಹೇಳ್ತಕ್ಕಂಥ ಅಂದ್ರೆ ಇದಕ್ಕೆ ಎಲ್ಲರೂ ಕೂಡ ಮೇಲಧಿಕಾರಿಗಳ ನಮಗೆ ಆದೇಶ ಬಂದ್ರೆ ನಾವು ಹೀಗಾಗಿ ಒಂದು ಕೆಳಹಂತದ ಅಧಿಕಾರಿಗಳಿಗೆ ನಾವು ಆಹ್ವಾನ ಕೆಲಸ ಕೂಡ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಅಂತ ಒಂದು ತಪ್ಪು ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಹಾಗಾಗಿ ಅವ್ರನ್ನ ತಲೆದಂಡ ಮಾಡಿದ್ರೆ ನಮ್ಮ ಎಲ್ಲರೂ ಕೂಡ ತಲೆದಂಡ ಮಾಡಿ ಅನ್ನೋ ಮಾತನ್ನು ಕೂಡ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅನ್ನೋ ಮಾತನ್ನು ಕೂಡ ಉಳಿದಂತ ತಹಸೀಲ್ದಾರ್ಗಳು ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಈ ಒಂದು ಸಭೆ ಸಂಧಾನ ಸಭೆ ವಿಫಲ ಆಗಿರ್ತಕ್ಕಂಥ ಸದ್ಯ ಈಗ ಏನು ಆ ಒಂದು ಆ ಸಂಘದ ರಾಜ್ಯಾಧ್ಯಕ್ಷರು ಮತ್ತೆ ಈಗ ಪ್ರತಿಭಟನೆ ಕೂಡ ಮುಂದಾಗಿರ್ತದೆ. ಉತ್ತರ ಗಮನಿಸಬಹುದು. ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತೆ ನಾವು ಯಾವುದೇ ಕಾರಣಕ್ಕೂ ಯಾರು ತಪ್ಪಿಸಂತ ಅಧಿಕಾರಿಗಳಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಆಗುವವರು ಕೂಡ ನಾವು ಪ್ರತಿಭಟನೆ ಕೂಡ ಕೈ ಬಿಡಲ್ಲ ಅಂತ ಹೇಳಿ ಈಗ ಮತ್ತೆ ಈಗ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಈಗ ಗಮನಿಸಬಹುದು, ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಈಗ ಕೇವಲ ತುಮಕೂರು ಜಿಲ್ಲೆಯ ಕಂದಾಯ ಇಲಾಖೆ ಅಧಿಕಾರಿಗಳಲ್ಲ ಮತ್ತೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಈಗ ಈ ಒಂದು ಪ್ರತಿಭಟನೆ ಕೂಡ ಬರ್ತಾ ಇರ್ತಕ್ಕಂಥ. ಒಟ್ಟಿನಲ್ಲಿ ಇವತ್ತು ನಿನ್ನೆ ಆದಂತಹ ಒಂದು ಘಟನೆಯಿಂದ ಯಾರು ತಪ್ಪಿಸುತ್ತಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಆಗಲೇಬೇಕು ಅಂತ ಹೇಳಿ ಈಗ ಪಟ್ಟಣ ಕೂಡ ಒಂದು ಕಡೆ ಇದೆ. ಮತ್ತೊಂದು ಕಡೆ ಇನ್ನು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ಘಟನಾ ಸ್ಥಳಕ್ಕೆ ಬರಬೇಕು, ಅಹವಾಲನ್ನ ಸ್ವೀಕರಿಸಬೇಕು ಅಂತ ಹೇಳಿ ಪಟ್ಟಣ ಕೂಡ ಹಿಡಿದಿರ್ತಕ್ಕಂಥದ್ದು. ಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ.